ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸು, ಎಲ್ಲ ಇದರಲ್ಲೂ ಕಮೆಂಟಲ್ಲೂ ಕೆಲವರು ಕೇಳ್ತಾನೇ ಇದ್ದೀರಾ, ದಾರ ಎಲ್ಲಿ ಸಿಗುತ್ತೆ, ಶಟಲ್ ಎಲ್ಲಿ ಸಿಗುತ್ತೆ ಅಂತಂದು. ಬಟ್ ನಾನು ಅದು ಎಲ್ಲ ವೆಬ್ಸೈಟಲ್ಲಿ ಶೇರ್ ಮಾಡಿದೆ, ಬಟ್ ಅದು ವೆಬ್ಸೈಟು ಕೆಲವ್ರಿಗೆ ಓಪನ್ ಆಗ್ತಿಲ್ಲ. ಸೊ ಹಾಗಾಗಿ ಯಾರಿಗಾದರೂ ಶಟಲು ಮತ್ತು ಥ್ರೆಡ್ ಬೇಕಿರೋ ಅಂಥವ್ರಿಗೆ, ಇಂಟ್ರೆಸ್ಟ್ ಇರೋರಿಗೆ ಹಾಕ್ತೀನಿ, ಕಲಿತೀನಿ ಅಂತ ಅನ್ನೋರಿಗೆ ನನಗೆ ದಯವಿಟ್ಟು ಮೆಸೇಜ್ ಮಾಡಿ, ನಾನು ಇದನ್ನು ಶೇರ್ ಮಾಡ್ತೀನಿ, ನಿಮಗೆ ಡೀಟೇಲ್ ಕಳಿಸ್ತೀನಿ, ಪ್ರೈಸ್ದು ಇದೆ ಅದೆಲ್ಲನ. ನೋಡಿ, ನಾನು ಯೂಸ್ ಮಾಡೋವಂಥ ಥ್ರೆಡ್ಡು ಕಮಲ್ ಕಡಾಯಿ ಥ್ರೆಡ್ಡು. ನೋಡಿ, ಇದರಲ್ಲಿ ಎಲ್ಲ ಶೇಡ್ಗಳು ಇತ್ತೀಚೆಗೆ ತುಂಬ ಶೇಡ್ ಬರ್ತಾಯಿದೆ. 2 ಇಯರ್ಸ್ ಬ್ಯಾಕು ಕೆಲವೊಂದು ಶೇಡ್ ಸಿಗ್ತಾನೆ ಇರಲಿಲ್ಲ, ಈಗ ತುಂಬ ಶೇಡ್ಸ್ ಬರ್ತಾಯಿದೆ ಎಲ್ಲ ಕಡೆನೂ. ಬಟ್ ಇದು ಎಲ್ಲ ಶಾಪಲ್ಲೂ ಸಿಗಲ್ಲ, ಕೆಲವೊಂದು ಶಾಪಲ್ಲಿ ಮಾತ್ರ ಸಿಗುತ್ತೆ. ಇದ್ರ ಪ್ರೈಸು ಅರೌಂಡು ಒಂದೊಂದು ಶಾಪಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ. ಆನ್ಲೈನಲ್ಲಂತೂ ತುಂಬ ಕಾಸ್ಟ್ಲಿ ಇದೆ. ಸೊ 60 ಈ ಥರ ಹಿಂಗೆ ಸ್ಟಾರ್ಟ್ ಆಗುತ್ತೆ ಪ್ರೈಸು. ಸೊ ಹಾಗಾಗಿ ನೀವು ಏನಾದರೂ ಬೇಕಿದ್ರೆ, ಕಮಲ್ ಕಡಾಯಿ ಥ್ರೆಡ್ ಬೇಕು ಮತ್ತು ಶಟಲ್ ಬೇಕು ಅನ್ನೋರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರನ್ನು ಶೇರ್ ಮಾಡ್ತೀನಿ. ದಯವಿಟ್ಟು ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ. ನೋಡಿ, ಇದು ಬಿಗ್ ಸೈಜು ಶಟಲು. ಸ್ಮಾಲ್ ಸೈಜ್ ಶಟಲು ಐ ಥಿಂಕ್ ಎಲ್ಲೋ ಮಿಸ್ ಆಗಿದೆ ನನ್ನ ಹತ್ರ, ಅದು ಇತ್ತು. ಬಟ್ ಅದರಲ್ಲಿ ಸ್ವಲ್ಪ ಥ್ರೆಡ್ ಹಿಡಿಯುತ್ತೆ. ಸೊ ಹಾಗಾಗಿ ನಾನು ಯೂಸ್ ಮಾಡೋದು ಇದೆ ರೆಗ್ಯುಲರಾಗಿ. ಸೊ ನಿಮಗೆ ಶಟಲ್ಲು ಸಹ ಸಿಗುತ್ತೆ. ಆಮೇಲೆ ನಾನು ರೆಗ್ಯುಲರಾಗಿ ಈ ಟ್ಯಾಟಿಂಗಿಗೆ ಯೂಸ್ ಮಾಡೋವಂಥ ಬೀಡಿದು ಬಂಚ್ ಬೀಡ್. ನೋಡಿ, ಇದು ಹ್ಯಾಂಟಿಕ್ ಬೀಡು, ಪ್ಯೂರು ಅಂದರೆ ಫುಲ್ ಯೆಲ್ಲೋಯಿಶ್ ಇರಲ್ಲ, ಸ್ವಲ್ಪ ಡಲ್ಲಾಗಿರುತ್ತೆ, ಚೆನ್ನಾಗಿದೆ ಬಟ್ ಕ್ವಾಲಿಟಿ. ಈ ಬೀಡನ್ನು ಯೂಸ್ ಮಾಡ್ತೀನಿ ಈ ಟ್ಯಾಟಿಂಗಿಗೆ. ಈ ಸೈಜ್ ಬೀಡು ಓಕೆ. ಮತ್ತು ಇದು ಸ್ಮಾಲ್ ಸೈಜ್ ಬೀಡು ನಾನು ಕಾಮನ್ನಾಗಿ ರೆಗ್ಯುಲರಾಗಿ ಯೂಸ್ ಮಾಡೋದು. ನೋಡಿ, ಇದು ಈ ಕಲರ್ ಚೆನ್ನಾಗಿದೆ, ಇದು ಸ್ವಲ್ಪ. ಬಟ್ ಈ ಕಲರ್ ಇದರಲ್ಲಿ ಈ ಥರ ಬೀಡು, ಈ ಸೈಜ್ ಬೀಡು ಸಿಗುತ್ತೆ, ಬಟ್ ಅದು ತುಂಬ ಇದಾಗಿರುತ್ತೆ, ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಸ್ಮಾಲ್ ಸೈಜ್ ಬೀಡಿದು ಹಾಕ್ತೀನಿ. ಮತ್ತು ಇದು 3 mm ಬೀಡು, ಇದು 0 mm ಬರುತ್ತೆ mm. ನಂತರ ನೋಡಿ, ಇದು ಈ ಮಿಡಲ್ ಒನ್ಗೆ ಬರುತ್ತೆ. ಈ 6 ಪೆಟಲ್ಸು 5 ಪೆಟಲ್ಸ್ ಹಾಕ್ತೀವಲ್ಲ, ಅಲ್ಲಿಗೆ ಮಿಡಲ್ ಒನ್ಗೆ ಹಾಕೋದಕ್ಕೆ ಈ ಬೀಡನ್ನು ಯೂಸ್ ಮಾಡ್ತೀನಿ. ಇದು ಬಂಚಲ್ಲೇ ಇರೋದು, ಇದು ಸೇಮ್ ಇದೇ ಥರ ಬಂಚಲ್ಲಿ ಸಿಗುತ್ತೆ ಇದನ್ನು, ಬಟ್ ಖಾಲಿ ಆಗಿದೆ. ಸೊ ಮಿಕ್ಕಿರೋದನ್ನ ಈ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಈ ರೆಗ್ಯುಲರಾಗಿ ಈ ಟ್ಯಾಟಿಂಗಿಗೆ ಯೂಸ್ ಮಾಡೋವಂಥ ಐಟಮ್ಗಳು ಇವೆಲ್ಲನ. ಸೊ ಕೆಲವ್ರಿಗೆ ಇದು ಎಲ್ಲ ಕಡೆನೂ ಸಿಗಲ್ಲ, ಹಳ್ಳಿಗಳಲ್ಲೂ ಸಿಗಲ್ಲ ಪಾಪ, ಕೆಲವ್ರಿಗೆ ಕಲಿಯೋದಕ್ಕೆ ಇಷ್ಟ ಇರುತ್ತೆ ಟ್ಯಾಟಿಂಗು. ಸೊ ಹಾಗಾಗಿ ಅಂಥವ್ರು ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಿಮಗೆ ಬೇಕು ಅಂದರೆ ಕಳಿಸ್ಕೊಡ್ತೀನಿ, ಕೊರಿಯರ್ ಮಾಡ್ತೀನಿ ನಿಮ್ಮ ಇದಕ್ಕೆ. ಬಟ್ ಮಿನಿಮಮ್ ಇಷ್ಟು ಪೀಸಸ್ ಅಂತ ತೊಗೋಬೇಕು ನೀವು. ಶಟಲ್ಲು 2 ಶಟಲ್ ತೊಗೊಂಡ್ರೂ ಥ್ರೆಡ್ಡನ್ನು ಮಿನಿಮಮ್ ಒಂದು 10 ಆದರೂ ತೊಗೋಬೇಕು. ಯಾಕಂದರೆ ನಿಮಗೆ ಕೊರಿಯರ್ ಚಾರ್ಜಸ್ 1-2 ತೊಗೊಂಡ್ರೂ ಅಷ್ಟೇ ಆಗುತ್ತೆ. ಸೊ ಹಾಗಾಗಿ ನೋಡಿ ನನಗೆ ಮೆಸೇಜ್ ಮಾಡಿ. ನೋಡಿ, ಇದು ಟ್ಯಾಟಿಂಗ್ ಶಟಲ್ ಅಂತ, ಇದು ಕಮಲ್ ಕಡಾಯಿ ಥ್ರೆಡ್ ಅಂತ, ಇದು ಬೀಡ್ 3 mm ಬೀಡು. ಹಾಗೆ ನಾನು ಯೂಸ್ ಮಾಡೋದು ಇದಕ್ಕೆ ಹೆಲ್ಪ್ ಆಗಲಿ ಅಂತಂದು ನೀಡಲ್ ನಂಬರು 10 ಅಂತ ಯೂಸ್ ಮಾಡ್ತೀನಿ. ಮತ್ತು ಇದು ನೋಡಿ, ಇದು ಬೇಸಿಕ್ ಟ್ಯಾಟಿಂಗು ನೀಡಲ್ಸು. ಇದು ಆವಾಗ ಬರ್ತಿತ್ತು, ಈಗಲೂ ಸಿಗುತ್ತೆ ಕೆಲವೊಂದು ಶಾಪಲ್ಲಿ. ಇದು ನಾನು ಫಸ್ಟು ತೊಗೊಂಡಿದ್ದು ಸ್ಟಾರ್ಟಿಂಗು, ಆಲೇ ಎಬೋವ್ 10 years to 12 years ಆಯಿತು ಈ ನೀಡಲ್ ತೊಗೊಂಡು ನಾನು. ನೋಡಿ, ಇದು ಬಾಬಿನ್ ಬರುತ್ತೆ. ಈಗ ಹೊಸ್ದಾಗಿ ಕಲಿತೀರಲ್ವ ಅವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಈ ಬಾಬಿನ್ಗೆ ಈ ಥ್ರೆಡ್ಡನ್ನು ಸುತ್ಕೋಬೇಕು, ಸುತ್ಕೊಂಡ್ಬಿಟ್ಟು ಇದನ್ನು ಈ ಬಾಬಿನ್ನ ಹೀಗೆ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಈ ಕೆಳಗಡೆ ಈ ಥ್ರೆಡ್ಡನ್ನು ಬಿಟ್ಕೊಂಡು ನಾವು ಈ ಥರ ಸುತ್ಕೊಂಡು ನಾವು ಹಾಕಬೇಕು, ಈಸಿ ಆಗುತ್ತೆ. ಇದು ಏನಕ್ಕೆ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂತ, ಇದು ಇದರಲ್ಲೇ ನೋಡಿ ನೀಡಲ್ ಬಂದಿದೆ. ಇದು ಇದರಲ್ಲೇ ನೀಡಲ್ ಬಂದಿರೋದ್ರಿಂದ ನಮಗೆ ಈ ಪೆಟಲ್ ಜಾಯಿನ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಈ ಥರ ಅದಕ್ಕೆ ಈ ಥರ ಶಾರ್ಪ್ ಆಗಿರುತ್ತೆ, ಇದರಿಂದ ನಾವು ಥ್ರೆಡ್ಡನ್ನು ತೊಗೋಬೋದು. ಕೆಲವ್ರಿಗೆ ಇದರಲ್ಲಿ ಯೂಸ್ ಆಗಲ್ಲ. ಸೊ ಹಾಗಾಗಿ ಅಂದರೆ ಬರೋದಿಲ್ಲ ಇದರಲ್ಲಿ ಕೆಲವ್ರಿಗೆ.
ಥ್ರೆಡ್ಡನ್ನು ಎಳ್ಕೊಳೋದಕ್ಕೆ ಬೀಡನ್ನು ಯೂಸ್ ಮಾಡೋದಕ್ಕೆ ಇದು ಬರಲ್ಲ. ಓನ್ಲಿ ಥ್ರೆಡ್ಡನ್ನು ಜಾಯಿನ್ ಮಾಡೋದಕ್ಕೆ ಮಾತ್ರ ಯೂಸ್ ಆಗುತ್ತೆ ಅಷ್ಟೇ. ನಾವು ಕಂಪಲ್ಸರಿ ಬೀಡನ್ನು ಹಾಕಬೇಕಾದ್ರೆ ನೀಡಲ್ ನಂಬರ್ 10 ತೊಗೊಳ್ಳೇಬೇಕು. ಇದರಲ್ಲೂ ಬೀಡು ಆ್ಯಡ್ ಆಗಲ್ಲ, ಅಂದರೆ ಏರಿಸೋದಿಲ್ಲ, ಯಾಕಂದರೆ ಸ್ವಲ್ಪ ದೊಡ್ಡದಾಗಿದೆ ನೋಡಿ ನೀಡಲ್ಲು. ಸೊ ಹಾಗಾಗಿ ನಾವು ನೀಡಲ್ ನಂಬರ್ 10 ತೊಗೋಬೇಕು. ಬಟ್ ಇದು ಥ್ರೆಡ್ಡನ್ನು ಅಂದರೆ ಪೆಟಲ್ಸು ಜಾಯಿನ್ ಮಾಡಬೇಕಾದ್ರೆ ಇದು ತುಂಬ ಯೂಸ್ ಆಗುತ್ತೆ. ಅಂದರೆ ಕಲಿಯೋರಿಗೆ, ಸ್ಟಾರ್ಟಿಂಗ್ ಕಲಿಯೋರಿಗೆ ಈ ಥರ ನೀಡಲ್ಸು ಯೂಸ್ ಆಗುತ್ತೆ. ಇದರಲ್ಲಿ ಇನ್ನೂ ಬೇರೆ ಬೇರೆ ಡಿಫ್ರೆಂಟಾಗಿರೋ ಶೆಟಲ್ಸ್ ಸಿಗುತ್ತೆ. ಬಟ್ ನಾನು ಯಾವುದು ಕಲೆಕ್ಟ್ ಮಾಡೋಕ್ಕೆ ಹೋಗಿಲ್ಲ ಸದ್ಯಕ್ಕೆ. ಇದೇ ಥರದ್ದು ಸೇಮ್ ಒಂದು ಸ್ಮಾಲ್ ಸೈಜ್ ಸಿಗುತ್ತೆ, ಅದರಲ್ಲಿ ಸ್ವಲ್ಪ ಥ್ರೆಡ್ ಹಿಡಿಯುತ್ತೆ. ನಾನು ಆ್ಯಕ್ಚುಲಿ ತೊಗೊಂಡಿರೋದೆಲ್ಲ ಬಿಗ್ ಸೈಜೇ. ಓಕೆ ಫ್ರೆಂಡ್ಸ್, ಇಷ್ಟು ಟ್ಯಾಟಿಂಗ್ದು ಬೇಸಿಕ್ ನೀಡಲ್ಸ್ ಏನೇನು ಬೇಕು ಅನ್ನೋದು. ಮತ್ತು ನಾವು ಟ್ಯಾಟಿಂಗ್ ಹಾಕಿದ್ಮೇಲೆ ಸೀರೆಗೆ ಸ್ಟಿಚ್ ಮಾಡಬೇಕಾದ್ರೆ ಕಾಟನ್ ಥ್ರೆಡ್ಡು, ಸ್ಯಾರಿ ಮ್ಯಾಚಿಂಗ್ ಕಾಟನ್ ಥ್ರೆಡ್ ತೊಗೋಬೇಕು. ಮತ್ತು ನೀಡಲು ಅಂದರೆ ಎಮ್ಮಿಂಗ್ ಸೂಜಿ ಬರುತ್ತಲ್ಲ, ಆ ಎಮ್ಮಿಂಗ್ ಸೂಜಿ, ಸಿಝರು, ಗಮ್ಮು, ಇವೆಲ್ಲ ಬೇಸಿಕ್ಕು ನೀಡ್ಸು ಟ್ಯಾಟಿಂಗ್ ಕಲಿಯೋದಕ್ಕೆ. ಇಷ್ಟಿದ್ರೆ ನೀವು ಈಸಿಯಾಗಿ ಕಲಿಬೋದು. ನಿಮ್ಗೆ ಯಾರಿಗಾದರೂ ಥ್ರೆಡ್ಡು ಶೆಟಲು ಬೇಕು ಅಂದರೆ ಮೆಸೇಜ್ ಮಾಡಿ, ನಾನು ಕೊರಿಯರ್ ವ್ಯವಸ್ಥೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇನ್ನೂ ಒಂದು ಟ್ಯಾಟಿಂಗ್ ಹೊಸ ಡಿಸೈನ್ನ ತೋರಿಸ್ಕೊಡ್ತೀನಿ. ಬಾಯ್.